ಈ ₹1 ಕಾಯಿನ್ ಈ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು 30 ಟೈಮ್ ಈ ರೀತಿ ರೊಟೇಟ್ ಮಾಡಿದ್ರೆ 1 ಬಿಲಿಯನ್ ಕಾಯಿನ್ಸ್ ಬರುತ್ತೆ. ಅದ್ ಹೆಂಗಪ್ಪ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರ ಹೇಳ್ತೀನಿ. ಸೊ ವೆಲ್ಕಮ್ ಟು ನೀಟ್ ಅಂಡ್ KCET ಡೈಲಿ ಡ್ರಾಪ್ ಸೀರೀಸ್. ಕೊರೋನಾ ಟೈಮ್ ಅಲ್ಲೆಲ್ಲ RT-PCR ಅಂತ ಹೇಳಿ ವರ್ಡ್ ನೀವು ಕೇಳಿರ್ತೀರ ಟೆಸ್ಟ್ ಗೆ. ಸೊ PCR ಅಂತ ವರ್ಡ್ ನಿಮಗೆ ಫೆಮಿಲಿಯರ್ ಇದೆ. ಸೊ PCR ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಅಥವಾ ಯಾವ್ದಾದ್ರು ಒಂದು ಜೀನಿನ ಸ್ಯಾಂಪಲ್ ತಗೊಂಡ್ರೆ ಅದನ್ನ ಆಂಪ್ಲಿಫೈ ಮಾಡುತ್ತೆ ಈ ಮೆಷಿನ್ ಒಳಗಡೆ. ಸೊ ಆಂಪ್ಲಿಫಿಕೇಶನ್ ಅಂತಂದ್ರೆ ವಾಲ್ಯೂಮ್ ಜಾಸ್ತಿ ಆಗೋದು. ಸೊ ಇದನ್ನ ನಾವು PCR ಅಂತ ಕರಿತೀವಿ. ಸೊ ಇದರಲ್ಲಿ ಬೇಸಿಕಲಿ 3 ಸ್ಟೆಪ್ಸ್ ಇರುತ್ತೆ. ಸೊ ಒಂದು DNA ಇದ್ದು ರೆಪ್ಲಿಕೇಶನ್ ಆಗಿ 2 DNA ಆಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಂಗಾಗಿ ಒಂದು ಸೈಕಲ್ ಅಲ್ಲಿ 2 DNA ಬಂತು. ಸೊ ನಾವು ಫಾರ್ಮುಲಾ ಏನಂತ ತಗೋಬೇಕು, 2n ಅಂತಂದ್ರೆ n is equal to ನಂಬರ್ ಆಫ್ ಸೈಕಲ್ಸ್. ಸೊ ಹಂಗಾಗಿ n is equal to 30 ಅಂತಂದ್ರೆ 1 ಬಿಲಿಯನ್ DNA ಬಂತು. ಸೊ ಇದನ್ನ ವೈರಲ್ ಬ್ಯಾಕ್ಟೀರಿಯಲ್ ಡಿಸೀಸ್ ನ ಡಿಟೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ HIV ಕಂಡಿಡಿಲಿಕ್ಕೆ ಏಡ್ಸ್ ಪೇಷಂಟ್ ಅಲ್ಲಿ ಅಲ್ಲಿನೂ ಕೂಡ ಯೂಸ್ ಮಾಡ್ತಾರೆ. ಮತ್ತೆ ಮ್ಯೂಟೇಷನ್ಸ್ ಕಂಡಿಡಿಲಿಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಅಲ್ಲಿನೂ ಕೂಡ ಯೂಸ್ ಮಾಡ್ತಾರೆ. ಹಾಗೆ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿನೂ ಕೂಡ ಇದರ ಯೂಸಸ್ ಇದೆ. ಸೊ PCR ಟೆಕ್ನಿಕ್ ಬಗ್ಗೆ ಏನು NCERT ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ತುಂಬಾ ಸರಿ ಕ್ವೆಶನ್ಸ್ ರಿಪೀಟ್ ಆಗಿದೆ. ದೆನ್ ಈ ಪ್ರಾಸೆಸ್ ಅಲ್ಲಿ 2 ಪ್ರೈಮರ್ಸ್ ನ ಯೂಸ್ ಮಾಡ್ತಾರೆ. ಅದು ಯಾವ್ದು ಅಂತ ಹೇಳಿ ಬೇಗ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ಸೀರೀಸ್ ಅಲ್ಲಿ ಡೈಲಿ ಒಂದೊಂದು ಇದೇ ರೀತಿ ನೀಟ್ ಮತ್ತೆ KCET ಅಲ್ಲಿ ಬರುವಂತ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಡೋಂಟ್ ಫರ್ಗೆಟ್ ಟು ಫಾಲೋ ದಿಸ್ ಬಾಟ್ನಿ ಬ್ಲೂ ಚಾನಲ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.